ಮಾವ ಮಾವ ಏನು ಸೀತಾ? ಏನವ ಮಗಳೇ? ಹೊಲ್ಕ್ ಹೋಯ್ತಿದ್ದೀರಾ? ಇಲ್ಲ ಕಣವ, ಹೊಲ್ತವಕಲ್ಲ, ಇಲ್ಲೇ ತಿರ್ಗಾಡ್ಕೊಂಬರದ ಅಂತ ಬಂದೆ ಕಣವ. ಅಯ್ಯೋ ಸರಿ ಬಿಡಿ ಆಯ್ತು. ಎಲ್ಲೋ ನಾನು ಹೊಲ್ಕ್ ಹೋಯ್ತಿರ್ಬೇಕು ಅಂದ್ಬಿಟ್ಟು ಹಂಗಂದೆ. ಅಲುಕ್ಕ ಯಾಕವ? ಏನು ಬೇಕಾಗಿತ್ತು? ಮಾವ ಅಳ್ಜೋಳ ಬೇಕಾಗಿತ್ತು, ಅಳ್ಜೋಳ. ಅಲ್ಜೋಳ ಇನ್ನೂ ಹುಟ್ಟಿಲ್ಲ ಕಣವ. ಈಗ ಮಾಮೂಲಿ ಮೊಗ್ಗು ಕಡ್ದಿರೋದಷ್ಟೇ, ಇನ್ನೂ ಸಣ್ಣ ಸಣ್ಣವು ಈಗ. ಸರಿ ಇನ್ನೂ ಎಷ್ಟು ದಿನ ಬೇಕು? ಇನ್ನೂ ಹೆಚ್ಚು ಕಡಿಮೆ ಒಂದು ತಿಂಗಳು ಮೇಲೆ ಬೇಕು ಕಣವ. ಚೆನ್ನಾಗಿ ಬಲಿಬೇಕಲ್ಲ, ಎಳೆ ಎಳವಾದ್ರೂ ಈಗ ಸಣ್ಣ ಸಣ್ಣ ಕಣವ, ಇನ್ನೊಂದು ತಿಂಗಳಾದ್ರೂ ಬೇಕು. ಬುಡಿ ಆಯ್ತು, ಸಿಕ್ಕಿಲ್ಲ ಬುಡಿ, ಅದಕ್ಕೆ ಕೇಳಿದ್ದು. ಅವ್ವ ಬೇಕಾದ್ರೆ ಹೇಳವ, ಮಾರಕ್ಕೆ ಬರ್ತಾರಲ್ಲ ಒಂದು ತಗೊಳ್ಳದ. ಓಸಿ ರೇಟ್ ಹೇಳಕ್ಕಿಲ್ಲ, 30 ರೂಪಾಯಿ ಒಂದಕ್ಕೆ. ಈ ಹಳ್ಳಿಗಳಲ್ಲಾದ್ರೆ ಹೆಂಗಾರು ಫ್ರೀಯಾಗಾರು ಸಿಗ್ತವೆ, ಮಾರತ್ತವ 30 ರೂಪಾಯಿ ಕೊಡ್ಬೇಕಮ್ಮವ. ಅದಕ್ಕೆ ಏನಂತ ಕಣ್ಣಿಲ್ಲ. ಅವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅವತ್ತು ಮಾಡ್ತಿದ್ರು 30 ರೂಪಾಯಿ ಅಂತಂದ್ರು, ಅದಕ್ಕೆ ತಗೊಂಡಿಲ್ಲ. ಅಲ್ಲ ಕಣವ ದಡ್ಡಿ, 30 ರೂಪಾಯಿಗೋಸ್ಕರ ಒಂದು ತಿಂಗಳು ಕೈಕೊಂಡಿದ್ದೀಯಾ? ಇನ್ನೂ ಒಂದು ತಿಂಗಳು ಬೇಕಲ್ಲ ಬರೋದು. ಓಕೆ, ಅದೇನು ಬೇಕು ಅಂದ ತಕ್ಷಣ ತಗೊಂಡು ತಿನ್ಕೊಬಿಡ್ಬೇಕು ಕಣವ, ದುಡ್ಡು ಮುಖ ನೋಡೋಕೆ ಹೋಗ್ಬಾರ್ದು. ಇಲ್ಲ ಕಣಮ್ಮವ, ಕೇಳ್ದೋ. ಅದಕ್ಕೆ ಅವ್ರಂದ್ರು ಇದು 30 ರೂಪಾಯಿ ಅಂದರು. ಅದಕ್ಕೆ ನಮ್ಮ ಮನೆಯವ್ರಂದ್ರು ಬಾ, ಊರಲ್ಲಿ ಅಷ್ಟೊಂದು ಬಿದ್ದವಲ್ಲ, ಇಲ್ಲಿಂದ ತಿನ್ಬೇಕಂತ ಅಂದರು. ಬಡ್ಡಿ ಮಗ ಹಂಗನ್ನ ಮಗ ತಗೊಂಡು ತಿನ್ಕೊಬಿಡವತ್ತಿಗೆ ಬಿಡು. ನಾನೇ ಹೋಗ್ಬಿಟ್ಟು ಪಕ್ಕಕ್ಕೆ ದೂರ್ಗೆ ಹೋಗ್ಬೇಕು, ನಾಳೆ ನಾಡಿದ್ದು ಕೆಲಸ ಅದೇ ಸ್ವಲ್ಪ, ಹೋಯ್ತೀನಲ್ಲ ತಂದ್ಕೊಟ್ಟವ್ನು ಬಿಡು. ಸರಿ ಕಣ್ಮವ ಆಯಿತು ಬಿಡಿ. ನಾಷ್ಟ ಮಾಡಿದ್ರಿ ಅಲ್ವಾ? ನಾಷ್ಟ ಪಾಷ್ಟ ನನಗೆಲ್ಲ ಐಕಿಲ್ಲವ, ನನಗೇನಿದ್ರು ಮುದ್ದೆ ಮುದ್ದೆ ಇರಬೇಕು. ಅದಕ್ಕೆ ರಾತ್ರಿ ಇತ್ತಂತೆ ಪಾರ್ವತಿ ಕೊಟ್ಲು. ಸರಿ ಕಣ್ಮವ ಆಯಿತು. ಮುಖನ್ ಮಗ. ಅಯ್ಯಣ್ಣ ನೋಡೋಣ ಹೆಂಗಿದು ನನ್ನ ತರಕಾರಿ ಮಾರವನು. ಈ ಕಲ್ಲಂಗಡಿನೂ ಮಾರ್ಕತೀನಿ, ನಿನಗೂ ಗಿಟ್ಲಿ ನನಗೂ ಗಿಟ್ಲಿ, ಸ್ವಲ್ಪ ಕಡಿಮೆ ಮಾಡಿಕೊಡೋಣ. ಹೆಂಗಿದ್ರು ನೀನು ಅಷ್ಟೇ ಜಾಸ್ತಿ ಏನು ಇನ್ನು ಹಾಕಿಲ್ಲ, ಮಧ್ಯೆ ಮಧ್ಯೆ ಅಂತ ಹಾಕಿದಿ. ಸುಮ್ಮನೆ ತಿನ್ನಕ್ಕೆ ಹಾಕೊಂಡ್ರು ಏನೋ ಕಾಣೆ, ಆದರೆ ಜಾಸ್ತಿ ಏನ್ಬಿಟ್ಟು ಮಾರ್ತೀನಿ ಅಂದ್ಬಿಟ್ಟು ನಂಗೆ ಹೇಳಿದಿರಿ. ಸ್ವಲ್ಪ ನೋಡಿ ಮಾಡಿ ಹಾಕೊಡಿ ಗಣಪ. ಸುಮ್ಮನೆ ಮಧ್ಯದಲ್ಲಿ ಯಾಕೆ ಜಾಗ ಬಿಡೋದು, ಇದಾದ್ರೂ ಬೆಳೀಲಿ ಅಂತ ಹಾಕ್ತೋ, ಒಳ್ಳೆ ಚೆನ್ನಾಗಿ ಫಲ ಬಿಟ್ಟದೆ. ನೋಡಿ ಗೀಡಿ ಅಂತ ಅನ್ಬೇಡಿ, ಯಾಕಂದರೆ ನಾವು ಚೆನ್ನಾಗಿ ಬೆಳೆಸಿವಿ ಆಗ್ಲಿಂದ. ಇಬ್ಬರು ಗಿಟ್ಲಿ, ನಿಂಗೂ ಗಿಟ್ಲಿ ನನಗೂ ಗಿಟ್ಲಿ. ಹೆಂಗಿದ್ರು ನನ್ನ ಜೊತೆ ಎಲ್ಲ ಮಾರ್ಕೋತಿದೀಯಲ್ವಾ, KG ಲೆಕ್ಕ ಕೊಟ್ಬಿಡು. KG 40 ರೂಪಾಯಿ. ಓ ಸಾಕಾ? ಅಲ್ಲ ಕನ್ಸಿಟ್ಟು ಒಂದೊಂದೇ 3 KG ಬರ್ತವೆ. 40 ರೂಪಾಯಿ ಅಂದರೆ 120 ರೂಪಾಯಿ. ಒಂದು ಹಣ್ಣಿಗೆ 120 ರೂಪಾಯಿ ತಗೊಂಡು ಹೋಗ್ಬಿಟ್ಟು ನಾನು 200 ರೂಪಾಯಿ ಮಾರ್ಬೇಕಾಗ್ತದೆ. 200 ರೂಪಾಯಿಗೆ ಒಂದು ಹಣ್ಣು ಯಾರು ತಗೊಂಡಾರ? ಕುಯ್ದು ಮಾಡಪ್ಪ, ಕುಯ್ದು ಮಾರು. 20 ರೂಪಾಯಿ ಡಬ್ಬೆ ತುಂಬ ಮಡಗಿರ್ತಾರಲ್ಲ, ಕುಯ್ದು ಮಾಡುವಾಗ ಆಗ ನಿಮಗೆ ಗೀಟ್ ಕತ್ತದೆ. ಅಣ್ಣ ಕಡಿಮೆ ಮಾಡ್ಕೋಣ, ನೋಡಿ ಮಾಡಿ ಹಾಕೊಡಿ, ಗೊತ್ತಿರೋರೆ ತಾನೆ. ನಿಮ್ಮ ತಾವು ಎಲ್ಲ ಏನೇನೋ ತಗೊಂಡೋಯ್ತೀನಿ. ಒಂದೊಂದ್ಸಲ ಅಳ್ಜೋಳ ಮಿಕ್ಕಿದ್ರೆ ಅಳ್ಜೋಳ ತಗೊಂಡೋಯ್ತೀನಿ. ಆಮೇಲೆ ಮಾವಿನ ಹಣ್ಣು ಅಂದರೆ ಮಾವಿನ ಹಣ್ಣು ತಗೊಂಡೋಯ್ತೀನಿ. ಆಮೇಲೆ ಇನ್ನೂ ಬಾಳೆಹಣ್ಣು ಅಂದರೆ ಬಾಳೆಹಣ್ಣು ತಗೊಂಡೋಯ್ತೀನಿ. ಯಾವಾಗಲೂ ಕೊಡ್ತೀರಿ ಎಲ್ಲರೂ, ಆದರೆ ಯಾಕೆ ಜಾಸ್ತಿ ಮಾಡಿರಿ ಯಾವಾಗಲೂ? ಈಗ ಸರಿ ಆಯಿತು, ನೀವು ಹೇಳೋದು ನೋಡಿದ್ರೆ 120 ರೂಪಾಯಿ. ನನಗೆ ಲಾಭ ಬೇಕು ತಾನೇ ತಗೊಂಡೋಗಿರೋದಕ್ಕೆ. 150 ರೂಪಾಯಿ ಒಂದು ಹಣ್ಣು ಅಂದರೆ ಅಲ್ಲೇ ತಲೆ ಸುದ್ದು ಬಿದ್ದೋಗ್ಬಿಡ್ತಾರೆ. 150 ರೂಪಾಯಿ ಕೊಡೋಕ್ಕಾಗದ? ಬುದ್ಧಿ ಇಲ್ವಾ ನಿಂಗೆ? ಕಟ್ ಮಾಡಪ್ಪ, ಕಟ್ ಮಾರಿ ಮಾರು. 10 ರೂಪಾಯಿ ಡಬ್ಬಿ, ಇಲ್ಲ 20 ರೂಪಾಯಿ ಡಬ್ಬಿ, 30 ರೂಪಾಯಿ ಡಬ್ಬಿ ಅಂತ ಮಾರು. ಆಗ ತಗೋತಾರೆ. ಆಮೇಲೆ ಜಾಸ್ತಿನೂ ಓಡ್ತದೆ, ಆಮೇಲೆ ನಿಂಗೂ ಲಾಭ ಜಾಸ್ತಿ. ನಾನು ಏನು 20 ರೂಪಾಯಿ KG ಕೊಡೋಕ್ಕಾಗ್ತದ? ಮಾಡಿಕೊಡಿ 20 ರೂಪಾಯಿಗೆ. ಯಾಕೆ ಹಿಂದೆ ಮುಂದೆ ನೋಡಿರಿ? ಬೇಡ ಕಣಪ್ಪ, ಲಾಸ್ಟ್ 30 ರೂಪಾಯಿ KG ತಗೊಂಡ್ರೆ ತಗೊಂಡವ್ರು ಇಲ್ಲ ಕಣಪ್ಪ. ಯಾವ ಬಾಯಲ್ಲಿ ಮಾತಾಡ್ತಿದ್ದೀರಿ? ತಗೊಳ್ತೀವಿ ಅಂತ 30 ರೂಪಾಯಿ ಕೊಟ್ಬಿಟ್ಟು ಒಂದು 5 ರೂಪಾಯಿ ಆದರೂ ಕಡಿಮೆ ಮಾಡ್ಕೋಣ. ಜಾಸ್ತಿ ಬೇಡ, ಬರೀ 5 ರೂಪಾಯಿ ಕಡಿಮೆ ಮಾಡ್ಕೊ. ನನ್ನ ಕೆಲಸ ಅದೇ ಕಣಪ್ಪ, ಸರಿಯಾಗಿ ಹೇಳು. ನಾನು 30 ರೂಪಾಯಿ ಕಡಿಮೆ ಕೊಡೋಕ್ಕಿಲ್ಲ, ನೀನು ತಗೊಂಡ್ರೆ ತಗೊಂಡವ್ರು ಇಲ್ಲ ಕಣಪ್ಪ. ಸರಿ ಆಯಿತು, ಲಾಸ್ಟು 25 ರೂಪಾಯಿ. ನೀವು ಬೇಡ ಅನ್ಬೇಡಿ, ನಾನು ಬೇಡ ಅನ್ನೋಕ್ಕಿಲ್ಲ. 25 ರೂಪಾಯಿ KG ಅಷ್ಟೇ. ಸರಿ ಆಯಿತು, 25 ರೂಪಾಯಿ KG. ಇನ್ನೊಂದ್ಸಲ ಮುಂದೆ ಸರಿ ಎಲ್ಲ ನೀನು ಜಾಸ್ತಿ ಕೊಡಬೇಕು. ಆಯಿತು, ಬೆಳೀರಿ, ಕೊಡೋಕ್ಕಾಯ್ತದೆ. ಸರಿ ಕಣಪ್ಪ. ಓ ಏನಪ್ಪ ಶಿವಣ್ಣ? ಏನಪ್ಪ ವ್ಯವಹಾರ ಜಾಸ್ತಿ ಆಗ್ಬಿಟ್ಟದೆ, ದುಡ್ಡು ಗಿಡ್ ಮಾಡ್ತಿದೀಯಲ್ಲ? ಬಪ್ಪ, ನಾವೇನು 10 ರೂಪಾಯಿ 20 ರೂಪಾಯಿ ಎಲ್ಲ ದುಡಿತೀವಿ. ನೀವೇನ್ರಪ್ಪ 1000 ಗಟ್ಲೆಕ್ಕೆ ದುಡಿಯೋರು? ಹೇಳ್ಬೇಕು ಕಣಪ್ಪ, ನೀವು ದೊಡ್ಡವರು. 10 ರೂಪಾಯಿ 20 ರೂಪಾಯಿ ಕಣಪ್ಪ, ಕೂಡಿಸಿ ಲಕ್ಷಾಂತರ ಕೋಟಿ ಗಟ್ಟಲೆ ಆಗೋದು. ಯಾಕೆ ಸುಳ್ಳು ಹೇಳಿರಿ? ಈಗ ಜೋರಾಗದಲ್ಲ ನಿಮ್ಮ ತರಕಾರಿ ವ್ಯಾಪಾರ, ಹಣ್ಣು ವ್ಯಾಪಾರ ಎಲ್ಲ? ಕಣ ಮಾಡ್ತಾವ್ ಒಂದು ತಿಂಗಳಿಂದ. ಒಳ್ಳೆ ಪರವಾಗಿಲ್ಲ, ಹೆಂಗೋ ಜೀವನ ಕಾಯ್ತದೆ.
ಏನೋ ಅಷ್ಟು ಬರೋ ದುಡ್ಡನ್ನೆಲ್ಲ ಒಂದೇ ದಿನ ತಿನ್ಕೊಂಬಿಟ್ಟಿರಾ, ಬರೀ ಜೀವನಕ್ಕೆ ಆಯ್ತದೆ ಅಂತಿದ್ದೀರಲ್ಲ. ದುಡ್ಡು ಗಿಡ್ ಮಡ್ಗಿ ಮನೆಗೇನೆ ಕಟ್ಬೋದು ಕಣಪ್ಪ. ಕನ್ನಡ ಇನ್ನು ಅದೆಲ್ಲ ಹೂವಿನ ತೋಟದಲ್ಲಿ ಹೂಗಳು ಎಲ್ಲವಲ್ಲ ಅಲ್ಲಿಂದನೂ ಬರ್ತದಲ್ಲ, ಅದನ್ನ ಮನ್ಗಿನೇ ಕಟ್ಟಕ್ಕೆ ಮಡಿಕೊಳ್ಳದ. ಇದು ಜಾಸ್ತಿ ಸಿಗಲ್ಲ ಕನ್ನಡ, ದಿನಕ್ಕೆ ಒಂದು 700-800 ಸಿಗ್ತದೆ ಅಷ್ಟೇ. ಅಲ್ಲ ಕಣಪ್ಪ, 700-800 ಅಷ್ಟೇ ಅಂತಿದೀಯಲ್ಲ. ಓ ಬಿಡು ಬಿಡು, ನಿನ್ನ ಲೆವೆಲೇ ಬೇರೆನೇ ಇದೆ. ಹಂಗೇನಿಲ್ಲ ಕನ್ನಡ. ಏನಣ್ಣ ಈ ಕಡೆ ಬಂದ್ಬಿಟ್ಟಿದ್ದು? ಅಯ್ಯೋ ಇಲ್ಲೇ ನಿಂತಿದ್ರಲ್ಲ, ಏನಾಯ್ತದದು ಅಂತ ನೋಡಕ್ಕೆ ಬಂದೆ. ಯಾರ್ದು ಕಲ್ಲಂಗಡಿದು? ಹನ್ನೊಂದು ಹನ್ನೊಂದು ನಾನುವೇ ಮಾರದ ಅಂತ ಕುಯ್ದ್ಬಿಟ್ಟು ಮಾರದ ಅಂತ ನೋಡ್ತಾನೆ, ಅದಕ್ಕೆ ಇಲ್ಲೇ ವ್ಯಾಪಾರ ಮಾಡ್ತಿದ್ದೋ. ಓ ಕಲ್ಲಂಗಡಿ ತಗೊಳಕ ಎಷ್ಟು ಒಂದಕ್ಕೆ? ಲೆಕ್ಕ ಕಣಪ್ಪ. ಕೆ ಜಿನ? ಕೆಜಿ ಲೆಕ್ಕ. ಎಷ್ಟಣ್ಣ? 30 ರೂಪಾಯಿ ಕಣಣ್ಣ ಕೆಜಿ. ಏನು ಫುಲ್ಲು ಜಾಸ್ತಿ ರೇಟ್ ಕಣಣ್ಣ ನೀವು. 30 ರೂಪಾಯಿ ಕೊಡ್ದವ್ರು ಈ ಹಣ್ಣುಗಳು ಬಂದವಪ್ಪ, ಕೆಜಿಗೆ 30 ರೂಪಾಯಿ ಕೊಡ್ಬೋದು ತಾನೆ. ಕಣಣ್ಣ ಸಿಕ್ಕಿಲ್ಲ, ಒಂದು ಹಣ್ಣು ಕೊಡೋಣ. ಒಂದು 3 kg ಜಾಸ್ತಿ ಬೇಡ, 2.5 kg 2 kg ಒಳಗೆ ಇರಲಿ. ಈಗ ಹೆಂಗಿದ್ರು ಮಳೆಗಾಲ ಅಲ್ವಾ, ಮಳೆ ಪಾಲೆ ಈಗಲೆಲ್ಲ ತಿಂದರೆ ಶೀತ ಆಗೋದದು ಏನೋ ಕಾರಣ. ಇರಲಿ ತಗೊಂಡೋಗ್ತೀನಿ, ಒಂದು 2 kg ಕೊಟ್ಬಿಡೋಣ ಸಾಕು. ಕೆಜಿದಾ? ಹಾಂ ಸರಿ ಕಣಣ್ಣ ಆಯಿತು. ಏನಪ್ಪ ಸಮಾಚಾರ? ಏನೂ ಇಲ್ಲ ಬಿಡೋಣ, ಸಂಜೆ ಹೊತ್ತಿಗೆ ಮನೆ ತಾವು ಬರ್ತೀನಿ, ಮಾತಾಡೋಕ್ಕಾಯ್ತದೆ. ಸರಿ ಕಣಪ್ಪ ಹಂಗಾರೆ. ನಾನು ಕಲ್ಲಂಗಡಿ ಇಸ್ಕೊಂಡು ಹೋಗ್ತೀನಿ. ಹ್ಞೂ ಕಣಣ್ಣ. ಒಂದು ಹಣ್ಣಾಗಿರೋದು ಚೆನ್ನಾಗಿರೋದು ಇವತ್ತೇ ಕುಯ್ಯೋಕ್ಕೆ ಒಂದು ಚೆನ್ನಾಗಿರೋದು ನೋಡ್ಕೊಡಪ್ಪ. ಕಣಣ್ಣ ಕೊಡ್ತೀನಿ. ಬಡ್ಡಿ ಮಗ ಅವಣ್ಣ, ಬರೀ 2 kgಗೆ 60 ರೂಪಾಯಿ ತಗೊಬಿಟ್ನಲ್ಲ, ಜಾಸ್ತಿ ಆಗೋಯ್ತು. ಈ ಕಡೆ ಬಂದು ನೋಡ್ರಿ 20 ರೂಪಾಯಿ kg ಮಾಡ್ತಾವ್ರೆ. ಅವಣ್ಣ 30 ರೂಪಾಯಿ 10 ರೂಪಾಯಿ ಲಾಸ್ ಆಗೋಯ್ತಲ್ಲ. 10 ರೂಪಾಯಿನಕ್ಕೆ 2 kgಗೆ 20 ರೂಪಾಯಿ ಲಾಸ್ ಆಗೋಯ್ತು. ಒಳ್ಳೆ ಥೂ, ಇವರಾದ್ರೂ ಮಾರೋನವರು ಬೇಗನಾದರೂ ಬರಬಾರ್ದಿತ್ತ. ಬಂದಿದ್ದರೆ 20 ರೂಪಾಯಿ ಕೊಟ್ಬಿಟ್ಟು ಒಂದು 3 kg ತಗೊಬೋದಿತ್ತು ಈ ದುಡ್ಗೆಯ. ಏನು ಮಾಡೋಕ್ಕಾಯ್ತದ ಬಿಡು, ಹೋಗ್ಲೇತಗೆ. ಈಗ ತಾನೇ ಗಿಡದಿಂದ ಕಿತ್ತಿರೋದು, ಒಳ್ಳೆ ಸೂಪರಾಗಿರ್ತದೆ ಹಣ್ಣು, ತಿನ್ನೋಕ್ಕಾಯ್ತದೆ. ಈಗ ಸೀತಾ ಸೀತಾ, ಏನ್ರಿ ನಿಮ್ಮ ಕತೆ? ಇಷ್ಟು ಸಳಿ, ಮಳೆ ಬೇರೆ ಬತ್ತಾಕೂತದೆ, ಆಗ್ಲೇ ಐಕ್ಳು ಮೂಗಲಿ ಎಲ್ಲ ನೀರು ಸೋರ್ತಾಕೂತದೆ. ನೀವೇನ್ರಿ ಏನು ಶೀತ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಏನದ ತಕೋ ತಿನ್ನು. ಇಲ್ಲ ಕಣ್ರಿ, ನಿಮಗೆ ಯಾವಾಗ ತರಬೇಕು ಯಾವಾಗ ತರಬಾರ್ದು ಅಂತ ಗೊತ್ತಿಲ್ವಾ? ಬೇಸಿಗೆ ಕಾಲದಲ್ಲಿ ತಂಗಿನ ಕೊಟ್ಟ ಒಂದಿನ ಹಣ್ಣು ತಂದು ಕೊಟ್ಟಿಲ್ಲ ಬೇಸಿಗೆ ಕಾಲದಲ್ಲೆಲ್ಲ. ಈಗ ಮಳೆಗಾಲದಲ್ಲಿ ಇಷ್ಟು ಶೀತಗ ಹಣ್ಣು ತಂದಿದೆಯಲ್ಲ, ಸರಿಯಾಯ್ತು. ಐಕ್ಳು ಕೊಟ್ಟರೆ ಶೀತ ಗೀತ ಮಾಡ್ಕೊಂಡು ಸ್ವರ ಅನ್ಬೇಕಾಗ್ತದೆ, ಜ್ವರ ಬಂದವು ಆಮೇಲೆ. ಇನ್ನೂ ತಿಂದೇ ಇಲ್ಲ, ಆಗಲೇ ಜರ್ಕೊಂಡು ಹೋದ್ಲು. ತಕಮಿ ಸುಮ್ಮನೆ ಹಂಗೆಲ್ಲ ಆಡ್ಬಿಡ ನೀನು. ತಂದಿದ್ದನ್ನ ತಿನ್ನಬೇಕು, ತಂದು ಕೊಡ್ನಿಲ್ವಾ ಕೇಳಬೇಕು, 2 ಮಾಡೋಕ್ಕಿಲ್ಲ ನೀನಂತೂ. ಓ ಮಾವ, ಏನು ಮಾವ ಕಲ್ಲಂಗಡಿ ತಗೊಬಂದ್ಬಿಟ್ಟಿದ್ದೀರಿ? ಕಣವ, ನೀನು ಜೋಳ ಕೇಳ್ದಲ್ಲ, ಅದಕ್ಕೆ ಏನೋ ಒಂಥರ ಅನಿಸ್ತು. ನೋಡೋಕೈತದೆ ತಕೋ, ಎಲ್ಲರೂ ಜೋಳ ಗಿಳ ಹಾಕಿರೋರು ಹುಟ್ಟಿಟ್ಟಿದ್ದದು ಅಂತ ಹೋಯ್ತಾ ಇದೆ. ಆಗ ಕಲ್ಲಂಗಡಿ ಅಂತ ಇತ್ತು, ಅದಕ್ಕೆ ಅಪ್ಪ ತಗೊಬಂದೆ ಕಣವ. ತಗೋಬ ಕುಯ್ಕೊಬವ್ವ. ಒಳ್ಳೆ ಚೆನ್ನಾಗಿದೆ ಕಣ್ಮವ. ಕಣ್ಮಗ ಸೂಪರ್ ಹಣ್ಣು. ಈಗ ಬರಬೇಕಾದ್ರೆ ಗಿಡದಲ್ಲಿ ಕಿತ್ತಿದ್ದು. ಸರಿ ಕೊಡಿ, ಹಿಂಗೆ ಕಟ್ ಮಾಡ್ಕೊಬತ್ತೀನಿ. ಸೀತಾ, ಅಯ್ಯೋ ಮಗ, ಮೊದಲೇ ಸ್ವರ ಅಂತ ಇದ್ದಿ ಬೆಳಗ್ಗೆಯಿಂದ ತಿನ್ಬೇಡ ಕಣವ. ಇನ್ನು ಶೀತ ಮಾಡ್ಕೊಂಡು ಆಮೇಲೆ ಈಗ ಬೇರೆ ಮನ್ಗಿನಿ ಕಡಿ ಆಮೇಲೆ. ಅಯ್ಯೋ ಅತ್ತೆ ಇಲ್ಲ ಕಣತೆ, ನಂಗೆ ಅಭ್ಯಾಸ ಅದೇ. ಯಾವ ಅಭ್ಯಾಸ? 3 ವರ್ಷದಿಂದ ನಾನು ನೋಡಿಲ್ವಾ? ಒಂದು ಏನಾದರೂ ಮೊಸರು ತಿನ್ಬಿಡ್ಲಿ ಶೀತ, ಆಮೇಲೆ ಒಂದು ಏನಾದರೂ ತಿನ್ಬಿಡ್ಲಿ ಶೀತ, ನೀರಿನ ಪದಾರ್ಥ ಹಂಗೆ ಮಾಡಿ ಕುಡಿದ್ಬಿಟ್ಟು ತಿನ್ಬಿಡ್ಲಿ ಶೀತ, ಆ ಜ್ಯೂಸ್ ಕುಡಿದ್ರು ಶೀತ, ಐಸ್ ಕ್ರೀಮ್ ತಿಂದ್ರು ಶೀತ. ಇನ್ನು ಇದು ಹೊಸಿ ಶೀತವಾ? ಬುಡು ತಿನ್ಲಿ, ಏನಾದದು ಶೀತ ಆದರೆ ಏನಾದದು 2 ದಿನ ಶೀತ ಇದ್ಬಿಟ್ಟು ಹೋಯ್ತದಪ್ಪ. ಮಗಳೇ ತಿನ್ಬಿಟ್ಟು ಚೆನ್ನಾಗಿ ಬಿಸಿ ನೀರು ಕುಡಿಯವ. ನಿಮ್ಮ ಅತ್ತೆ ಹೇಳಂಗೆ ಜರಗಿರ ಬರ್ಸ್ಕೊಬಿಟ್ಟು ಹುಷಾರಾಗಿ ನೋಡ್ಕೊ. ಕಣ್ಮವ, ಆಯಿತು, ಸರಿ ಆಯಿತು. ಆಗ್ಲಿಂದ ಹುಡುಕ್ತಾವನಿ ಚಾಕು ಕಾಣ್ತಾನೆ ಇಲ್ವಲ್ಲ, ಎಲ್ಲಿಟ್ಬಿಟ್ಟೆ ಬೆಳಿಗ್ಗೆ ಗೊತ್ತೈತೇನೆ ಇಲ್ಲ ನನಗೆ. ಇನ್ನೇನು ಮಾಡೋಕ್ಕಾಯ್ತಿಲ್ಲ, ಚಾಕು ಇಲ್ದವ್ರೇನು ಕಾಯಿ ತುರು ಮನೇಲಿ ಕಟ್ ಮಾಡ್ತೀನಿ ಹೋಗಿ. ಅಯ್ಯೋ ಇದಂತೂ ಅರಿತಾನೆ ಇಲ್ಲ, ಎಷ್ಟು ಒಳಗಡೆ ಹಾಕಿದ್ರು ಯಾಕೋ ಅರಿತಾನೆ ಇಲ್ವಲ್ಲ. ಅದೇ ಮಾಮೂಲಿ ಸ್ವಲ್ಪ ಚಾಕು ಚೂಪ್ ಮಾಡೋರು, ಆಮೇಲೆ ಕಾಯಿ ತುರಿ ಮನೆ ಚೂಪ್ ಮಾಡೋರು ಬರ್ತಾರಲ್ಲ, ಅವ್ರ ಕಡೆ ಸ್ವಲ್ಪ ಸರಿ ಮಾಡಿಸ್ಬೇಕು ಇದನ್ನ. ಯಾಕೋ ಅರಿತಾನೆ ಇಲ್ಲ. ಇಲ್ಲ ಅಂದರೆ ಮಾವನ್ಗಾದ್ರೂ ಹೇಳಬೇಕು, ಮಾವನ್ಗಾದ್ರೂ ಜ್ಞಾಪಿಸ್ಬಿಟ್ರೆ ಮಾವಾದರೂ ಸರಿ ಮಾಡಿಬಿಡ್ತದೆ. ಅರ್ಧನೇ ಮಾಡಿಬಿಡ್ತೀನಿ. ಇನ್ನು ನಮ್ಮ ಮನೆಯವರು, ಆಮೇಲೆ ಮಧು ಬರಬೇಕು, ಆಮೇಲೆ ಇನ್ನು ತಾತ, ಆಮೇಲೆ ಅಮ್ಮ ಯಾರೂ ಇಲ್ಲ. ಈಗ ಇರೋದು ನಾನು, ಅತ್ತೆ, ಮಾವ,
ಆಮೇಲೆ ನಾನು ರಾಧಾ ಅಷ್ಟೇ, ಇನ್ನೂ ಯಾರಿಲ್ಲ. ಅವ್ರಿಗೆ ಅರ್ಧ ಮಾಡಿಬಿಡ್ತೀನಿ, ನಾವು ಅರ್ಧ ಕಟ್ ಮಾಡ್ಕೊಬಿಡೋದ. ಈಗ ಒಳ್ಳೆ ಚೆನ್ನಾಗದೆ ಅನಿಸ್ತದೆ, ಏನು ಅಷ್ಟೊಂದು ಕೆಂಪಿಗೆ ಏನು ಘಮ 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 ಅಂತ ಕೂತದೆ. ನನಗಂತೂ ಕಲ್ಲಂಗಡಿ ಸ್ಮೆಲ್ ಅಂದರೆ ತುಂಬ ಇಷ್ಟ ಕಣಪ್ಪ. ಯಾವಾಗಲೂ ಅಷ್ಟೇ ಕಲ್ಲಂಗಡಿ ಜ್ಯೂಸು, ಕಲ್ಲಂಗಡಿ ಅದು, ಕಲ್ಲಂಗಡಿ ಇದು ಅಂತ ಎಲ್ಲ ತಿಂತಿದ್ದೆ. ನಾನು ಅನ್ಕೊಬಿಟ್ಟಿದ್ದೆ ಚಳಿಗಾಲ ಬಂದ್ಬಿಡ್ತಲ್ಲ ಎಲ್ಲೋ ಇರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆದರೂ ತಗೊಬಂದವರೆಲ್ಲ ಮಾವ ಹೆಂಗಿದ್ರು ತಂದವ್ರೆ ಕಣಪ್ಪ. ಚೆನ್ನಾಗಿ ತಿಂದ ಕೊಡಬೇಕು, ಇನ್ನು ತರೋಕ್ಕಿಲ್ಲ ಅನಿಸ್ತದೆ. ಅತ್ತೆ ಈಗಲೇ ಯಾಕೆ ತಂದ್ರಿ ಅಂತ ಅಂತಿದ್ರು. ಇನ್ಮೇಲಿಂದಂತೂ ತಗೊಬರೋಕ್ಕಿಲ್ಲ, ಇನ್ನು ಬೇಸಿಗೆಗಾಲ ಬರೋ ತನಕ ತಗೊಬರೋಕ್ಕಿಲ್ಲ. ಅದಕ್ಕೆ ಇವತ್ತೇ ತಿಂದು ಬರ ಹಿಂಗಿಸ್ಕೊಬಿಡ್ಬೇಕು. ಅರ್ಧ ಭಾಗನ ನಮ್ಮ ಕಟ್ ಮಾಡಿಕೊಂಡು ಇನ್ನು ಅರ್ಧ ಭಾಗನ ಮನೆಯವ್ರು ಮಡಗಿವ್ನಿ. ಮಾರಿದೇನೆ ಬಂದ ತಕ್ಷಣ ಕಟ್ ಮಾಡಿ ಕೊಟ್ಬಿಡ್ಬೇಕು. ಇಲ್ಲಿ ಹೆಂಗೋ ಫ್ರಿಜ್ ಗಿಜ್ ಇದ್ದಿದ್ರೆ ಬರೀ ಕಾಲು ಭಾಗ ಕಟ್ ಮಾಡಿಕೊಂಡು ಇನ್ನು ಮುಕ್ಕಾಲು ಭಾಗನೂ ಕಟ್ ಮಾಡ್ದೇ ಹಂಗೆ ಮಡಗಿದ್ರೆ ನಾಳೆ ನಡಿದ್ದು ಆರಾಮಾಗಿ ತಿನ್ಬೋದಿತ್ತು. ಫ್ರಿಜ್ಜು ಇಲ್ಲ, ಇವತ್ತು ಕಟ್ ಮಾಡ್ರಿ ಇವತ್ತೇ ತಿಂದ ಕೊಡಬೇಕು, ಇಲ್ಲ ಚೆನ್ನಾಗಿರಕ್ಕಿಲ್ಲ ನಾಳೆಗೆ ಆಗ್ಬಿಡ್ತದೆ. ಯಾಕಮ್ಮಿ ಅಲ್ಲಿಗೆ ಹೊಂಟದೆ? ಬಾ ಕೂತ್ಕೋ. ಯಾರು ಜಾಗ ಕೊಡಲ್ಲ ಅಂದವ್ರೀಗ ಅಲ್ಲಿಗೂ ಕೂತಿದ್ಯಲ್ಲ. ಹೋಗ್ರಿ, ಎಲ್ಲಿ ಕೂತ್ಕೊಂಡ್ರೆ ಏನು, ಕೆಳಗಡೆ ಕೂತ್ಕೊಂಡ್ರು ನಿಮ್ದಿನೆಯಾ, ಮೇಲ್ಗಡೆ ಕೂತ್ಕೊಂಡ್ರು ನಿಮ್ದಿನೆಯಾ, ಇಲ್ಲೇ ಆರಾಮಾಗಿ ಕೂತೀವ್ರಿ. ಅತ್ತೆ ಏನ್ ಮಗ ಇಷ್ಟು ಬೇಗ ಬಂದೆ ನೀನು? ಹೊಸಿ ಇವತ್ತಾಯ್ತಾ ಹೋಗಿ ನೀನು? ಅಯ್ಯೋ ಅತ್ತೆ, ಅದು ಚಾಕು ಸಿಕ್ತಿತ್ತಿಲ್ವಾ, ಕುಡುಗ್ಲು ಹುಡುಕುದ್ನ, ಕುಡುಗ್ಲು ಸಿಗ್ನಿಲ್ವಾ, ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಕಣತ್ತೆ. ಆಗ ಅದೇ ಕಾಯ್ತುರು ಮನೇಲಿ ಕುಯ್ಬೋದು ಅಂದ್ಬಿಟ್ಟು ಕುಯ್ಯಕ್ಕೆ ಹೋದ್ನ, ಕಾಯ್ತುರ ಮನೇಲಿ ಅಷ್ಟೇ ಯಾಕೋ ಅರಿಯೋಕೆ ಇಲ್ಲ, ಅದಕ್ಕೆ ಇಷ್ಟು ಗೊತ್ತಾಗೋಯ್ತು. ಸಿಕ್ಕಿಲ್ಲ ಬಿಡವ, ಸರಿ ಆಯಿತು. ಹೇಳ್ಬೇಕು ತಾನೇ, ಕಾಯ್ತುರ ಮನೆ ಎಲ್ಲ ಸರಿ ಇಲ್ಲ ಕಣಮ್ಮವ ಅಂತ ಹೇಳಿದ್ರೆ ಕಲ್ ತಗೊಂಡು ಉಚ್ಕೊಡ್ತಿತ್ತಿಲ್ವ ನಾನು? ಬೇರೆ ತರಕಾರಿಗಳೆಲ್ಲ ಪರವಾಗಿಲ್ಲ, ಆದರೆ ಯಾಕೋ ಕಾಯ್ತುರ ಮನೆಯಲ್ಲಿ ಬೇರೆ ಬೇರೆ ತರಕಾರಿ ಪರವಾಗಿಲ್ಲ. ಈ ಥರದ ಹಣ್ಣಿನ ಕುಯ್ಯಕ್ಕೆ ಆಯ್ಕಿಲ್ಲ, ಗಟ್ಟಿ ಪದಾರ್ಥಗಳು ಕುಯ್ಯಕ್ಕೆ ಆಯ್ಕಿಲ್ಲ. ಇನ್ನು ಮಾಮೂಲಿ ಸ್ಮೂತಾಗಿ ಕುಯ್ಕೋಬೋದು. ಸರಿ ಆಯಿತು. ಆಮೇಲೆ ಪುಡ್ಸೋದಾದ್ಮೇಲೆ ಜ್ಞಾಪಿಸ್ಬಿಡು, ಉಚ್ಕೊಟ್ಟರು ಚೆನ್ನಾಗಿ. ಕಣ್ಮವ ಆಯಿತು. ಮಾವ ಕಳಿತೀನಿ. ಕೊಡವ ಮಗಳೇ, ನಿನಗೂ ಆಸೆ ಅಲ್ವಾ, ನೀನು ಜಾಸ್ತಿನೇ ಮಡಿಕೋ, ನಮಗೆ ಒಂದೊಂದು ಪೀಸ್ ಕೊಟ್ಬಿಡು ಸಾಕು. ಅಯ್ಯೋ ತಗೊಳ್ಳಿ, ಎಂತ ನಾನು 3-4 ಪೀಸ್ ತಿನ್ನೋಕ್ಕೆ ಒಂದೊಂದೇ ಸಾಕು. ನೀವು ಎಷ್ಟು ತಿಂತಿದ್ದೀರಿ ಅಷ್ಟೇ ನಾನು ತಿನ್ನೋದು, ತಗೊಳ್ಳಿ. ಕೊಡವ ರೀ, ಹಣ್ಣಂತೂ ಹೊಸಿ ಚೆನ್ನಾಗಿಲ್ಲ, ಏನು ಸೀಗೆ ಏನು ಕೆಂಪಿಗೆ ಅದೇ. ಸರಿ ಆಯಿತು, ನನ್ನ ಮುಕ್ಕು ಮಕ್ಕಳು ಮಾಡಿಬಿಟ್ಟು ಏನು ಈಗಲೇ ಚಿಕ್ಕಣ್ಣಂಗೆ ಮುಕ್ತ ಕೂತವಳೆ. ಅಯ್ಯೋ ಮಾವ ಬುಡಿ, ಅತ್ತೆ ಹಂಗೆ ಅಲ್ವಾ ತಿನ್ನೋದು, ಯಾವಾಗಲೂ ಇಷ್ಟ ತಾನೆ ಅತ್ತೆಗೆ, ತಿನ್ಲಿ ಬುಡಿ. ಅಲ್ಲಿ ನೋಡವ ಮತ್ತೆ ಹೆಂಗೆ ತಿಂತಿದ್ದಾಳು, ಹೆಂಗೆ ಮುಗ್ತಾ ಇದ್ದಾಳು. ಅಪ್ಪ ನಿಮಗೆ ಬಾಯಿ ಇಲ್ವಾ? ನಮಗೂ ಒಂದು ಬಾಯ ಕೊಟ್ಟಿರೋದು ದೇವರು, ನಿಮಗೂ ಒಂದು ಬಾಯ ಕೊಟ್ಟಿರೋದು, ಆಯ್ತಾ? ಸರಿ ಬಿಡಮಿ, ಆಯಿತು ಬಿಡಮಿ, ಸರಿ ನೋಡಿ ಆಗಲೇ ವಿಡಿಯೋ ಮುಗಿಯಕ್ಕೆ ಬಂದೇ ಬಿಡ್ತು. ನೀವು ಎಲ್ಲಾದ್ರೂ ದಿನಕ್ಕೆ 2 ವಿಡಿಯೋ ಹಾಕಿ ಅಂತ ಕೇಳ್ತಿದ್ರಿ, ಆದರೆ ಅಪ್ಪ ಒಂದೊಂದು ವೀಡಿಯೋಗಳು 300 ವ್ಯೂಸ್ ಮೇಲಿಂದ ಹೋಯ್ತಾನೆ ಇಲ್ಲ. ಅದಕ್ಕೆ ಒಂದು ವಿಡಿಯೋ ಆದ್ರೂ ಅಂದರೆ 1,000 ಮೇಲೆ ದಾಟ ಮೇಲೆ ಖಂಡಿತ 2 ವಿಡಿಯೋ ಮಾಡ್ತೀವಿ ಕಣ್ರಪ್ಪ. ಅವತ್ತು ಟ್ರೈ ಮಾಡಿದೆ 2 ವಿಡಿಯೋ ಹಾಕಿದ್ವಿ, ಆದ್ರೂ 300 ವ್ಯೂಸ್ ಒಂದು ವಿಡಿಯೋ ಆಯ್ತಿತ್ತು. ಅವತ್ತು ಏನಾಯಿತು ಅಂದರೆ 100 ವ್ಯೂಸ್ ಆಯಿತು ಕಣಪ್ಪ. ಒಂದು ವಿಡಿಯೋ 100 ವ್ಯೂಸ್ ಆಯಿತು, ಇನ್ನೊಂದು ವಿಡಿಯೋ 100 ವ್ಯೂಸ್ ಆಯಿತು, ಇನ್ನೂ ಕಡಿಮೆ ಹೋಯ್ತು ವ್ಯೂಸು. ಅದಕ್ಕೆ ಅಪ್ಪ ನಾವು ಈಗ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ, ಯಾವುದಾದ್ರೂ ವಿಡಿಯೋ 1,000 ಮೇಲೆ ದಾಟಕ್ಕೆ ಹತ್ರ ಬಂದರೆ, ಅಂದರೆ 800, 900, 1000 ಆ ಥರ ಹತ್ತತ್ರಕ್ಕೆ ಬಂದರೆ ಖಂಡಿತ 2 ವಿಡಿಯೋ ಮಾಡ್ತೀವಿಯಪ್ಪ. ಹಂಗೆ ರೆಸಿಪೀಸ್ಗಳು ಶೇರ್ ಮಾಡಿದ್ದೀರಿ ಒಬ್ಬರು ರೆಸಿಪೀಸ್ಗಳ, ಮಧ್ಯೆ ಒಂದೊಂದು ರೆಸಿಪಿ ಹಾಕೊಂಡು ಮಧ್ಯೆ ಒಂದೊಂದು ನಾರ್ಮಲ್ ಸ್ಟೋರೀಸ್ ಹಾಕೊಂಡು ಕಂಟಿನ್ಯೂ ಮಾಡ್ತೀವಿ ಕಣ್ರಪ್ಪ. ಇನ್ನೇನಪ್ಪ ಮತ್ತೆ ಬರೋದಾ? ನಮಸ್ಕಾರ.